ಅನಾದಿ ಕಾಲದಲ್ಲಿ ಈ ತಾಳೆಗರಿಗಳನ್ನೇ ಕಾಗದಗಳನ್ನಾಗಿ ಮಾಡಿ ಬಳಸಿ ಅನೇಕ ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ರು. ಅದು ಈಗಿನ ಕಾಲಘಟ್ಟದ ಹಿರಿಯರು ನಮ್ಮ ಭವಿಷ್ಯಕ್ಕೆ ಬಿಟ್ಟು ಹೋಗಿರುವಂತ ಅಮೂಲ್ಯ ಜ್ಞಾನ ಸಂಪತ್ತು. ಈಗ ಈ ತಾಳೆಗೆರೆ ಜ್ಞಾನ ಸಂಪತ್ತನ್ನ ಶಾಶ್ವತವಾಗಿ ಉಳಿಸುವಂತ ಕಾರ್ಯವೊಂದು ಆರಂಭ ಆಗಿದೆ. ಕಬೋರ್ಡ್ನಲ್ಲಿ ತಾಳೆ ಗರಿಗಳ ರಾಶಿ ರಾಶಿ, ಬಟ್ಟೆ ಪೇಪರ್ಗಳಲ್ಲಿ ಸುತ್ತಿಟ್ಟು ಸಂರಕ್ಷಣೆ, ಹತ್ತಿಯಲ್ಲಿ ಸ್ವಚ್ಛಗೊಳಿಸ್ತಾ ಇರುವ ಶರಣ ಬಳಗ, ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಮಾಡಿ ಸೇವ್ ಮಾಡ್ಕೊಳ್ತಾ ಇರುವ ದೃಶ್ಯ. ಧಾರವಾಡದಲ್ಲಿ ತಾಳೆಗರಿ ಹಸ್ತ ಪ್ರತಿಗಳ ಡಿಜಿಟಲೀಕರಣ, 7 ಲಕ್ಷ ತಾಡೋಲೆ ಗರಿಗಳ ಡಿಜಿಟಲೀಕರಣ ಪ್ರಕ್ರಿಯೆ ಶುರು. ಧಾರವಾಡದ ಕರ್ನಾಟಕ ವಿವಿಯ ಡಾಕ್ಟರ್ ಆರ್.ಸಿ. ಹಿರೇಮಠ ಕನ್ನಡ ಅಧ್ಯಯನ ಪೀಠದಲ್ಲಿ ತಾಳೆಗರಿಗಳ ಡಿಜಿಟಲೀಕರಣ ಕಾರ್ಯ ನಡೀತಾ ಇದೆ. ಸುಮಾರು 75 ವರ್ಷಗಳ ಹಿಂದಿನಿಂದಲೇ ತಾಳೆಗರಿ ಮತ್ತು ಕೋರಿ ಕಾಗದದಲ್ಲಿನ ಹಸ್ತಪ್ರತಿಗಳನ್ನ ಸಂರಕ್ಷಿಸಲಾಗ್ತಾ ಇದೆ. ಇಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಹಸ್ತಪ್ರತಿಗಳು ಇಲ್ಲಿವೆ. ಇವುಗಳನ್ನ ಡಿಜಿಟಲೀಕರಣಗೊಳಿಸಲಾಗ್ತಾ ಇದೆ. ಇದಕ್ಕಾಗಿ ಬೆಂಗಳೂರಿನ ಈ ಸಾಹಿತ್ಯ ದಾಖಲೀಕರಣ ಮತ್ತು ಸಂಶೋಧನಾ ಅಧ್ಯಯನ ಕೇಂದ್ರದವರು ಉಚಿತ ಸೇವೆ ನೀಡುತ್ತಿದ್ದಾರೆ. ನಮ್ಮ ವಿಭಾಗದಲ್ಲಿ ಹಸ್ತಪ್ರತಿ ಭಂಡಾರ ಅನ್ನುವಂಥದ್ದು ದೊಡ್ಡ ಭಂಡಾರನೇ ಇದೆ. 6,000 7,000 ಹಸ್ತಪ್ರತಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಕನ್ನಡದ, ತೆಲುಗು, ಕನ್ನಡ, ಸಂಸ್ಕೃತ ಎಲ್ಲ ಹಸ್ತಪ್ರತಿಗಳು ಇದ್ದಾವೆ. ಮರಾಠಿ ಇದೆ, ಉರ್ದು ಇದೆ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಹಸ್ತಪ್ರತಿಗಳು ನಮ್ಮಲ್ಲಿ ಕೋರಿ ಕಾಗದ ಮತ್ತು ತಾಳೆಗರಿಗಳು ನಾವು ಸಂಗ್ರಹಣೆ ಮಾಡಿದ್ದೀವಿ. ಆ ಸಂಗ್ರಹ ಮಾಡಿರುವಂಥ ಹಸ್ತಪ್ರತಿಗಳನ್ನು ಇವತ್ತು ನಾವು ಡಿಜಿಟಲೀಕರಣ ಮಾಡಿಸ್ತಾ ಇದ್ದೀವಿ. ಇನ್ನು ಇಲ್ಲಿರೋದು ನೂರಾರು ವರ್ಷಗಳಷ್ಟು ಹಳೆಯದಾದ ತಾಳೆ ಗರಿಗಳು. ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಕೈಯಲ್ಲಿಯೇ ಮುರಿದು ಬಿಡ್ತವೆ. 12ನೇ ಶತಮಾನದ ಕಾಲದಲ್ಲಿಯೂ ರಚನೆಯಾದ ತಾಳೆ ಗರಿಗಳಿವೆ. ವಚನ, ಜೈನ, ಬ್ರಾಹ್ಮಣ ಸಾಹಿತ್ಯ, ಪುರಾಣ, ಪ್ರಾಚೀನ ಕಾವ್ಯ, ಆಯುರ್ವೇದ, ಶಾಸನ, ಶಾಸ್ತ್ರಗಳು, ಹೀಗೆ ಎಲ್ಲಾ ಬಗೆಯ ಸಾಹಿತ್ಯದ ಹಸ್ತ ಪ್ರತಿಗಳು ಇವೆ. ಈ ಕಾರ್ಯಕ್ಕಾಗಿಯೇ ಅನೇಕ ಶರಣ ಬಂಧುಗಳು ಹಾಗೂ ಶಿವಯೋಗ ಸಾಧಕರು ಸ್ವಯಂ ಪ್ರೇರಣೆಯಿಂದ ಆಗಮಿಸಿ ಸೇವಾ ಕಾರ್ಯ ಮಾಡ್ತಿದ್ದಾರೆ. ಕಾಯಂ ಇದಕ್ಕೆ ಪರಿಷ್ಕರಣೆ ಮಾಡ್ಲಿಕ್ಕೆ, ಜೊತೆಗೆ ಅದನ್ನ ಸ್ವಚ್ಛ ಮಾಡ್ಲಿಕ್ಕೆ, ಸ್ಕ್ಯಾನ್ ಮಾಡ್ಲಿಕ್ಕೆ ಒಂದು ದಿವಸ ಒಂದು 50 ಮಂದಿ ಅಂತ ಬ್ಯಾಚ್ ವೈಸ್ ಮಾಡ್ಕೊಂಡು ನಾವು ಬೆಲ್ದಾಳ್ ಶರಣರು ಅಂತ ನಮ್ಮ ಗುರುಗಳು ಅದಾರ. ಅವರು ಗದಗಿನ ತೋಂಟದಾರ್ಯ ಈಗಿನ ಸಿದ್ದರಾಮೇಶ್ವರ ಸ್ವಾಮಿಗಳು ಅಂತ ಅವ್ರು ಅದಾರ. ಇಳಕಲ್ ಗುರುಮಾಂತೇಶ್ವರ ಅಪ್ಪುಗಳು ಅಂತೇಳಿ ಅವ್ರು ಅದಾರ. ಅವರೆಲ್ಲ ಇದಕ್ಕೊಂದು ನಮ್ಮ ಅಶೋಕ್ ದೊಂಬ್ಲೂರ್ ಅವರ ಸಾರಥ್ಯದಲ್ಲಿ ಇದನ್ನ ಪುನರುಜ್ಜೀವನಗೊಳಿಸಿ ಇದನ್ನ ಸರಿಯಾದ ರೀತಿಯಿಂದ ಪರಿಷ್ಕರಣೆ ಮಾಡ್ತಾರೆ. ಭವಿಷ್ಯದ ಪೀಳಿಗೆಗೆ ನಮ್ಮ ಗತಕಾಲದ ಸಾಹಿತ್ಯ ಪ್ರಕಾರದ ಜ್ಞಾನ ಸಂಪತ್ತು ಸಿಗಬೇಕು. ವಿಶೇಷವಾದ ಮ್ಯೂಸಿಯಂ ಕೂಡ ಮಾಡುವ ಯೋಚನೆ ಇದೆ. ಈ ಕಾರ್ಯ ಯಶಸ್ವಿಯಾಗ್ಲಿ ಅನ್ನೋದೇ ನಮ್ಮ ಹಾರೈಕೆ ಕೂಡ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅನಾದಿ ಕಾಲದಲ್ಲಿ ಈ ತಾಳೆಗರಿಗಳನ್ನೇ ಕಾಗದಗಳನ್ನಾಗಿ ಮಾಡಿ ಬಳಸಿ ಅನೇಕ ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ರು. ಅದು ಈಗಿನ ಕಾಲಘಟ್ಟದ ಹಿರಿಯರು ನಮ್ಮ ಭವಿಷ್ಯಕ್ಕೆ ಬಿಟ್ಟು ಹೋಗಿರುವಂತ ಅಮೂಲ್ಯ ಜ್ಞಾನ ಸಂಪತ್ತು. ಈಗ ಈ ತಾಳೆಗೆರೆ ಜ್ಞಾನ ಸಂಪತ್ತನ್ನ ಶಾಶ್ವತವಾಗಿ ಉಳಿಸುವಂತ ಕಾರ್ಯವೊಂದು ಆರಂಭ ಆಗಿದೆ. ಕಬೋರ್ಡ್ನಲ್ಲಿ ತಾಳೆ ಗರಿಗಳ ರಾಶಿ ರಾಶಿ, ಬಟ್ಟೆ ಪೇಪರ್ಗಳಲ್ಲಿ ಸುತ್ತಿಟ್ಟು ಸಂರಕ್ಷಣೆ, ಹತ್ತಿಯಲ್ಲಿ ಸ್ವಚ್ಛಗೊಳಿಸ್ತಾ ಇರುವ ಶರಣ ಬಳಗ, ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಮಾಡಿ ಸೇವ್ ಮಾಡ್ಕೊಳ್ತಾ ಇರುವ ದೃಶ್ಯ. ಧಾರವಾಡದಲ್ಲಿ ತಾಳೆಗರಿ ಹಸ್ತ ಪ್ರತಿಗಳ ಡಿಜಿಟಲೀಕರಣ, 7 ಲಕ್ಷ ತಾಡೋಲೆ ಗರಿಗಳ ಡಿಜಿಟಲೀಕರಣ ಪ್ರಕ್ರಿಯೆ ಶುರು. ಧಾರವಾಡದ ಕರ್ನಾಟಕ ವಿವಿಯ ಡಾಕ್ಟರ್ ಆರ್.ಸಿ. ಹಿರೇಮಠ ಕನ್ನಡ ಅಧ್ಯಯನ ಪೀಠದಲ್ಲಿ ತಾಳೆಗರಿಗಳ ಡಿಜಿಟಲೀಕರಣ ಕಾರ್ಯ ನಡೀತಾ ಇದೆ. ಸುಮಾರು 75 ವರ್ಷಗಳ ಹಿಂದಿನಿಂದಲೇ ತಾಳೆಗರಿ ಮತ್ತು ಕೋರಿ ಕಾಗದದಲ್ಲಿನ ಹಸ್ತಪ್ರತಿಗಳನ್ನ ಸಂರಕ್ಷಿಸಲಾಗ್ತಾ ಇದೆ. ಇಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಹಸ್ತಪ್ರತಿಗಳು ಇಲ್ಲಿವೆ. ಇವುಗಳನ್ನ ಡಿಜಿಟಲೀಕರಣಗೊಳಿಸಲಾಗ್ತಾ ಇದೆ. ಇದಕ್ಕಾಗಿ ಬೆಂಗಳೂರಿನ ಈ ಸಾಹಿತ್ಯ ದಾಖಲೀಕರಣ ಮತ್ತು ಸಂಶೋಧನಾ ಅಧ್ಯಯನ ಕೇಂದ್ರದವರು ಉಚಿತ ಸೇವೆ ನೀಡುತ್ತಿದ್ದಾರೆ. ನಮ್ಮ ವಿಭಾಗದಲ್ಲಿ ಹಸ್ತಪ್ರತಿ ಭಂಡಾರ ಅನ್ನುವಂಥದ್ದು ದೊಡ್ಡ ಭಂಡಾರನೇ ಇದೆ. 6,000 7,000 ಹಸ್ತಪ್ರತಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಕನ್ನಡದ, ತೆಲುಗು, ಕನ್ನಡ, ಸಂಸ್ಕೃತ
ಎಲ್ಲ ಹಸ್ತಪ್ರತಿಗಳು ಇದ್ದಾವೆ. ಮರಾಠಿ ಇದೆ, ಉರ್ದು ಇದೆ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಹಸ್ತಪ್ರತಿಗಳು ನಮ್ಮಲ್ಲಿ ಕೋರಿ ಕಾಗದ ಮತ್ತು ತಾಳೆಗರಿಗಳು ನಾವು ಸಂಗ್ರಹಣೆ ಮಾಡಿದ್ದೀವಿ. ಆ ಸಂಗ್ರಹ ಮಾಡಿರುವಂಥ ಹಸ್ತಪ್ರತಿಗಳನ್ನು ಇವತ್ತು ನಾವು ಡಿಜಿಟಲೀಕರಣ ಮಾಡಿಸ್ತಾ ಇದ್ದೀವಿ. ಇನ್ನು ಇಲ್ಲಿರೋದು ನೂರಾರು ವರ್ಷಗಳಷ್ಟು ಹಳೆಯದಾದ ತಾಳೆ ಗರಿಗಳು. ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಕೈಯಲ್ಲಿಯೇ ಮುರಿದು ಬಿಡ್ತವೆ. 12ನೇ ಶತಮಾನದ ಕಾಲದಲ್ಲಿಯೂ ರಚನೆಯಾದ ತಾಳೆ ಗರಿಗಳಿವೆ. ವಚನ, ಜೈನ, ಬ್ರಾಹ್ಮಣ ಸಾಹಿತ್ಯ, ಪುರಾಣ, ಪ್ರಾಚೀನ ಕಾವ್ಯ, ಆಯುರ್ವೇದ, ಶಾಸನ, ಶಾಸ್ತ್ರಗಳು ಹೀಗೆ ಎಲ್ಲಾ ಬಗೆಯ ಸಾಹಿತ್ಯದ ಹಸ್ತ ಪ್ರತಿಗಳು ಇವೆ. ಈ ಕಾರ್ಯಕ್ಕಾಗಿಯೇ ಅನೇಕ ಶರಣ ಬಂಧುಗಳು ಹಾಗೂ ಶಿವಯೋಗ ಸಾಧಕರು ಸ್ವಯಂ ಪ್ರೇರಣೆಯಿಂದ ಆಗಮಿಸಿ ಸೇವಾ ಕಾರ್ಯ ಮಾಡ್ತಿದ್ದಾರೆ. ಕಾಯಂ ಇದಕ್ಕೆ ಪರಿಷ್ಕರಣೆ ಮಾಡ್ಲಿಕ್ಕೆ, ಜೊತೆಗೆ ಅದನ್ನ ಸ್ವಚ್ಛ ಮಾಡ್ಲಿಕ್ಕೆ, ಸ್ಕ್ಯಾನ್ ಮಾಡ್ಲಿಕ್ಕೆ ಒಂದು ದಿವಸ ಒಂದು 50 ಮಂದಿ ಅಂತ ಬ್ಯಾಚ್ ವೈಸ್ ಮಾಡ್ಕೊಂಡು ನಾವು ಬೆಲ್ದಾಳ್ ಶರಣರು ಅಂತ ನಮ್ಮ ಗುರುಗಳು ಅದಾರ. ಅವರು ಗದಗಿನ ತೋಂಟದಾರ್ಯ ಈಗಿನ ಸಿದ್ದರಾಮೇಶ್ವರ ಸ್ವಾಮಿಗಳು ಅಂತ ಅವ್ರು ಅದಾರ. ಇಳಕಲ್ ಗುರುಮಾಂತೇಶ್ವರ ಅಪ್ಪುಗಳು ಅಂತೇಳಿ ಅವ್ರು ಅದಾರ. ಅವರೆಲ್ಲ ಇದಕ್ಕೊಂದು ನಮ್ಮ ಅಶೋಕ್ ದೊಂಬ್ಲೂರ್ ಅವರ ಸಾರಥ್ಯದಲ್ಲಿ ಇದನ್ನ ಪುನರುಜ್ಜೀವನಗೊಳಿಸಿ ಇದನ್ನ ಸರಿಯಾದ ರೀತಿಯಿಂದ ಪರಿಷ್ಕರಣೆ ಮಾಡ್ತಾರೆ. ಭವಿಷ್ಯದ ಪೀಳಿಗೆಗೆ ನಮ್ಮ ಗತಕಾಲದ ಸಾಹಿತ್ಯ ಪ್ರಕಾರದ ಜ್ಞಾನ ಸಂಪತ್ತು ಸಿಗಬೇಕು. ವಿಶೇಷವಾದ ಮ್ಯೂಸಿಯಂ ಕೂಡ ಮಾಡುವ ಯೋಚನೆ ಇದೆ. ಈ ಕಾರ್ಯ ಯಶಸ್ವಿಯಾಗ್ಲಿ ಅನ್ನೋದೇ ನಮ್ಮ ಹಾರೈಕೆ ಕೂಡ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇನ್ನು ಅನಾದಿ ಕಾಲದಲ್ಲಿ ಈ ತಾಳೆಗರಿಗಳನ್ನೇ ಕಾಗದಗಳನ್ನಾಗಿ ಮಾಡಿ ಬಳಸಿ ಅನೇಕ ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ರು. ಅದು ಈಗಿನ ಕಾಲಘಟ್ಟದ ಹಿರಿಯರು ನಮ್ಮ ಭವಿಷ್ಯಕ್ಕೆ ಬಿಟ್ಟು ಹೋಗಿರುವಂಥ ಅಮೂಲ್ಯ ಜ್ಞಾನ ಸಂಪತ್ತು. ಈಗ ಈ ತಾಳೆಗೆರೆ ಜ್ಞಾನ ಸಂಪತ್ತನ್ನ ಶಾಶ್ವತವಾಗಿ ಉಳಿಸುವಂಥ ಕಾರ್ಯವೊಂದು ಆರಂಭ ಆಗಿದೆ. ಕಬೋರ್ಡ್ನಲ್ಲಿ ತಾಳೆ ಗರಿಗಳ ರಾಶಿ ರಾಶಿ, ಬಟ್ಟೆ ಪೇಪರ್ಗಳಲ್ಲಿ ಸುತ್ತಿಟ್ಟು ಸಂರಕ್ಷಣೆ, ಹತ್ತಿಯಲ್ಲಿ ಸ್ವಚ್ಛಗೊಳಿಸ್ತಾ ಇರುವ ಶರಣ ಬಳಗ, ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಮಾಡಿ ಸೇವ್ ಮಾಡ್ಕೊಳ್ತಾ ಇರುವ ದೃಶ್ಯ. ಧಾರವಾಡದಲ್ಲಿ ತಾಳೆಗರಿ ಹಸ್ತ ಪ್ರತಿಗಳ ಡಿಜಿಟಲೀಕರಣ. 7 ಲಕ್ಷ ತಾಡೋಲೆ ಗರಿಗಳ ಡಿಜಿಟಲೀಕರಣ ಪ್ರಕ್ರಿಯೆ ಶುರು. ಧಾರವಾಡದ ಕರ್ನಾಟಕ ವಿವಿಯ ಡಾಕ್ಟರ್ ಆರ್.ಸಿ. ಹಿರೇಮಠ ಕನ್ನಡ ಅಧ್ಯಯನ ಪೀಠದಲ್ಲಿ ತಾಳೆ ಗರಿಗಳ ಡಿಜಿಟಲೀಕರಣ ಕಾರ್ಯ ನಡೀತಾ ಇದೆ. ಸುಮಾರು 75 ವರ್ಷಗಳ ಹಿಂದಿನಿಂದಲೇ ತಾಳೆಗರಿ ಮತ್ತು ಕೋರಿ ಕಾಗದದಲ್ಲಿನ ಹಸ್ತಪ್ರತಿಗಳನ್ನ ಸಂರಕ್ಷಿಸಲಾಗ್ತಾ ಇದೆ. ಇಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಹಸ್ತಪ್ರತಿಗಳು ಇಲ್ಲಿವೆ. ಇವುಗಳನ್ನ ಡಿಜಿಟಲೀಕರಣಗೊಳಿಸಲಾಗ್ತಾ ಇದೆ. ಇದಕ್ಕಾಗಿ ಬೆಂಗಳೂರಿನ ಈ ಸಾಹಿತ್ಯ ದಾಖಲೀಕರಣ ಮತ್ತು ಸಂಶೋಧನಾ ಅಧ್ಯಯನ ಕೇಂದ್ರದವರು ಉಚಿತ ಸೇವೆ ನೀಡುತ್ತಿದ್ದಾರೆ. ನಮ್ಮ ವಿಭಾಗದಲ್ಲಿ ಹಸ್ತಪ್ರತಿ ಭಂಡಾರ ಅನ್ನುವಂಥದ್ದು ದೊಡ್ಡ ಭಂಡಾರನೇ ಇದೆ. 6,000-7,000 ಹಸ್ತಪ್ರತಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಕನ್ನಡದ, ತೆಲುಗು, ಕನ್ನಡ, ಸಂಸ್ಕೃತ ಎಲ್ಲ ಹಸ್ತಪ್ರತಿಗಳು ಇದ್ದಾವೆ. ಮರಾಠಿ ಇದೆ, ಉರ್ದು ಇದೆ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಹಸ್ತಪ್ರತಿಗಳು ನಮ್ಮಲ್ಲಿ ಕೋರಿ ಕಾಗದ ಮತ್ತು ತಾಳೆಗರಿಗಳು ನಾವು ಸಂಗ್ರಹಣೆ ಮಾಡಿದ್ದೀವಿ. ಆ ಸಂಗ್ರಹ ಮಾಡಿರುವಂಥ ಹಸ್ತಪ್ರತಿಗಳನ್ನು ಇವತ್ತು ನಾವು ಡಿಜಿಟಲೀಕರಣ ಮಾಡಿಸ್ತಾ ಇದ್ದೀವಿ. ಇನ್ನು ಇಲ್ಲಿರೋದು ನೂರಾರು ವರ್ಷಗಳಷ್ಟು ಹಳೆಯದಾದ ತಾಳೆ ಗರಿಗಳು. ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಕೈಯಲ್ಲಿಯೇ ಮುರಿದು ಬಿಡ್ತವೆ. 12ನೇ ಶತಮಾನದ ಕಾಲದಲ್ಲಿಯೂ ರಚನೆಯಾದ ತಾಳೆ ಗರಿಗಳಿವೆ. ವಚನ, ಜೈನ, ಬ್ರಾಹ್ಮಣ ಸಾಹಿತ್ಯ, ಪುರಾಣ, ಪ್ರಾಚೀನ ಕಾವ್ಯ, ಆಯುರ್ವೇದ, ಶಾಸನ, ಶಾಸ್ತ್ರಗಳು ಹೀಗೆ ಎಲ್ಲಾ ಬಗೆಯ ಸಾಹಿತ್ಯದ ಹಸ್ತ ಪ್ರತಿಗಳು ಇವೆ. ಈ ಕಾರ್ಯಕ್ಕಾಗಿಯೇ ಅನೇಕ ಶರಣ ಬಂಧುಗಳು ಹಾಗೂ ಶಿವಯೋಗ ಸಾಧಕರು ಸ್ವಯಂ ಪ್ರೇರಣೆಯಿಂದ ಆಗಮಿಸಿ ಸೇವಾ ಕಾರ್ಯ ಮಾಡ್ತಿದ್ದಾರೆ. ಕಾಯಂ ಇದಕ್ಕೆ ಪರಿಷ್ಕರಣೆ ಮಾಡ್ಲಿಕ್ಕೆ, ಜೊತೆಗೆ ಅದನ್ನ ಸ್ವಚ್ಛ ಮಾಡ್ಲಿಕ್ಕೆ, ಸ್ಕ್ಯಾನ್ ಮಾಡ್ಲಿಕ್ಕೆ ಒಂದು ದಿವಸ ಒಂದು 50 ಮಂದಿ ಅಂತ ಬ್ಯಾಚ್ ವೈಸ್ ಮಾಡ್ಕೊಂಡು ನಾವು ಬೆಲ್ದಾಳ್ ಶರಣರು ಅಂತ ನಮ್ಮ ಗುರುಗಳು ಅದಾರ. ಅವರು ಗದಗಿನ ತೋಂಟದಾರ್ಯ ಈಗಿನ ಸಿದ್ದರಾಮೇಶ್ವರ ಸ್ವಾಮಿಗಳು ಅಂತ ಅವ್ರು ಅದಾರ. ಇಳಕಲ್ ಗುರುಮಾಂತೇಶ್ವರ ಅಪ್ಪುಗಳು ಅಂತೇಳಿ ಅವ್ರು ಅದಾರ. ಅವರೆಲ್ಲ ಇದಕ್ಕೊಂದು ನಮ್ಮ ಅಶೋಕ್ ದೊಂಬ್ಲೂರ್ ಅವರ ಸಾರಥ್ಯದಲ್ಲಿ ಇದನ್ನ ಪುನರುಜ್ಜೀವನಗೊಳಿಸಿ ಇದನ್ನ ಸರಿಯಾದ ರೀತಿಯಿಂದ ಪರಿಷ್ಕರಣೆ ಮಾಡ್ತಾರೆ. ಭವಿಷ್ಯದ ಪೀಳಿಗೆಗೆ ನಮ್ಮ ಗತಕಾಲದ ಸಾಹಿತ್ಯ ಪ್ರಕಾರದ ಜ್ಞಾನ ಸಂಪತ್ತು ಸಿಗಬೇಕು. ವಿಶೇಷವಾದ ಮ್ಯೂಸಿಯಂ ಕೂಡ ಮಾಡುವ ಯೋಚನೆ ಇದೆ. ಈ ಕಾರ್ಯ ಯಶಸ್ವಿಯಾಗ್ಲಿ ಅನ್ನೋದೇ ನಮ್ಮ ಹಾರೈಕೆ ಕೂಡ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.